ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ಒಂದು ದೇವಾಲಯವಲ್ಲ, ಅದು ಕಲ್ಲಿನೊಳಗೆ ಹುಟ್ಟಿದ ಒಂದು ಅದ್ಭುತ. ಮಹಾರಾಷ್ಟ್ರದ ಔರಂಗಾಬಾದ್ ಬಳಿ ಇರುವ ಎಲ್ಲೋರ ಗುಹೆಗಳು ವಿಶ್ವ ಪರಂಪರೆಯ ಅದ್ಭುತಗಳಲ್ಲಿ ಒಂದಾಗಿದೆ. ಅವುಗಳಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಕೈಲಾಸನಾಥ ದೇವಾಲಯ. 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ರಾಜ ಕೃಷ್ಣ ಪ್ರಥಮ ಈ ದೇವಾಲಯವನ್ನು ನಿರ್ಮಿಸಿದನೆಂದು ಇತಿಹಾಸ ಹೇಳುತ್ತದೆ. ಅದ್ಭುತವೆಂದರೆ ಈ ದೇವಾಲಯವನ್ನು ಒಂದೇ ದೊಡ್ಡ ಕಲ್ಲಿನಿಂದ ಸಂಪೂರ್ಣವಾಗಿ ಕೆತ್ತಲಾಗಿದೆ. ಸುಮಾರು 7,000 ಕಾರ್ಮಿಕರು ಮತ್ತು 150 ವರ್ಷಗಳ ಶ್ರಮ ಈ ಕೃತಿಯಲ್ಲಿ ಹೂಡಲಾಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಪ್ರತಿ ಕಲ್ಲು, ಪ್ರತಿ ಶಿಲ್ಪವು ದೇವದೇವನಾದ ಶಿವನ ಕೈಲಾಸ ಪರ್ವತದ ಪ್ರತಿರೂಪವಾಗಿದೆ. ಮಧ್ಯದಲ್ಲಿ ನಂದಿ ಮಂಟಪ, ಅದರ ಹಿಂದೆ ಶಿಖರ, ಎಲ್ಲವೂ ಕಲ್ಲಿನೊಳಗೆ ಕೆತ್ತಿದ ಏಕಾಕೃತಿ ಶಿಲ್ಪಕಲೆ. ಕಲ್ಲಿನೊಳಗೆ ದೇವಾಲಯವನ್ನು ಕೆತ್ತಿದ ಈ ಶಿಲ್ಪಿಗಳು ತಮ್ಮ ಶಿಲ್ಪದಿಂದ ದೇವತ್ವವನ್ನೇ ಸ್ಪರ್ಶಿಸಿದ್ದಾರೆ. ಕಾಲ ಬದಲಾಗುತ್ತದೆ, ಆದರೆ ಈ ದೇವಾಲಯದ ಕಲ್ಲುಗಳು ಇಂದಿಗೂ ಒಂದೇ ಮಾತು ಹೇಳುತ್ತಿವೆ: ಭಾರತದ ಕಲೆ ಮತ್ತು ಭಕ್ತಿ ಶಾಶ್ವತ. ನೀವು ಇದೇ ರೀತಿಯ ಇತಿಹಾಸ ಮತ್ತು ಶಿಲ್ಪಕಲೆ ಪ್ರೀತಿಸುತ್ತಿದ್ದರೆ ಐತಿಹಾಸಿಕ ಯಾತ್ರೆಯೊಂದಿಗೆ ಮುಂದಿನ ಪಯಣದಲ್ಲೂ ಸೇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.